ಕೂತ್ಕೊಳ್ಳಿ, ನಾನು ತರ್ತೀನಿ. ಓಕೆ. ಗೌತಮ್ ಅವರೇ, ಹಾಂ, ಐಸ್ ಕ್ರೀಮ್ ಏನೋ ಇದೆ, ಆದರೆ ನಿಮ್ಮ ಫೇವ್ರೆಟ್ ಚಾಕ್ಲೇಟು ಇಲ್ಲ, ನನ್ನ ಫೇವ್ರೆಟ್ ಬಟರ್ ಸ್ಕಾಚು ಇಲ್ಲ. ಓ ಸರಿ, ಆರ್ಡರ್ ಮಾಡ್ತೀನಿ. ಬೇಡ, ವೆನಿಲಾ ಇದೆ. ಪರವಾಗಿಲ್ಲ, ತಗೊಂಬನ್ನಿ. ಬನ್ನಿ, ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಎಸ್, ಚಿಯರ್ಸ್. ನಾಟ್ ಬ್ಯಾಡ್. ಏನೋ ತಿಂತ ವೆನಿಲಾ ಫ್ಲೇವರೇ ಚೆನ್ನಾಗಿ ಅನಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗೋ ಸಂಸಾರದ ಥರ. ಕರೆಕ್ಟಾಗಿ ಹೇಳಿದ್ರಿ. Yeah, sure. Thank you very much. ಎಲ್ಲ ನಾವು ಇನ್ನೂ ಬಂದೇ ಇಲ್ಲ. ಬರ್ತಾಳೆ. ಹಾಯ್ ಮೇಡಮ್. ಓ ಹೆಲೋ, ಬನ್ನಿ ಕೂತ್ಕೊಳ್ಳಿ. ವಾಟ್ ವಿಲ್ ಯು ಹ್ಯಾವ್? ಕಾಫಿ, ಟೀ? ನೋ ಮೇಡಮ್, ಥ್ಯಾಂಕ್ಸ್. ನಾನು ಹೇಳಿದ ಕೆಲಸ ಏನಾಯಿತು? ಹಾಂ ಮೇಡಮ್, ಇದರಲ್ಲಿ ನೀವು ಹೇಳಿರೋ ಆ 2 ನಂಬರ್ದು ಕಾಲ್ ರೆಕಾರ್ಡಿಂಗ್ಸ್ ಇದೆ. ಅವ್ರು ಮಾತಾಡಿರೋದೆಲ್ಲ ಇದರಲ್ಲೇ ಇದೆ. ಅವ್ರ ಒಟ್ಟಿಗೆ ಇರೋ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಕೂಡ ಇದರಲ್ಲೇ ಇದೆ ಮೇಡಮ್. ವೆರಿ ಗುಡ್. ಅಣ್ಣ, ಮುಂದೆ ಏನಾದರೂ ಬೇಕಾದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ನೀವು ಹೊಡ್ಬೋದು. ಥ್ಯಾಂಕ್ ಯು. ಸಿಸ್ಟರ್, ಇದು ಬರೀ ಪೆನ್ ಡ್ರೈವ್ ಅಲ್ಲ, ನಿನಗೆ ಸಿಕ್ಕಿರೋ ಬ್ರಹ್ಮಾಸ್ತ್ರ. ಇದನ್ನಿಟ್ಕೊಂಡು ಬರೀ ಆಟ ಅಲ್ಲ, ಒಲಿಂಪಿಕ್ಗೆ ಗೆಲ್ಬಹುದು. ಡೌಟ್ ಇಲ್ಲ ಸಿಸ್ಟರ್, ಈ ಸರ್ತಿ ಕಪ್ಪು ನಿನ್ನದೇ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಜಗಳ, ಪಗಳ, ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಬೆಳಗಿನ ಜಾವದ ಮಂಜಿನ ತರ ಹಿಂಗೆ ಬಂದು ಹಂಗೆ ಪಾಸ್ ಆಗ್ಬಿಡ್ಬೇಕು. ಪ್ರೀತಿ ಅನ್ನೋದು ಗರಿಕೆ ಹುಲ್ಲಿನ ತರ ಅಲ್ಲೇ ಪರ್ಮನೆಂಟ್ ಆಗಿ ಬೇರು ಬಿಡಬೇಕು. ಅದು ಆಳವಾಗಿ ಬೇರು ಬಿಟ್ರನೆ ಕಣೋ ಬದುಕಿನ ಬುಡ ಗಟ್ಟಿ ಆಗೋದು. ಆಗ ಬದುಕು ಚಿಗುರಿ ಅದಕ್ಕೆ ರೆಂಬೆ ಕೊಂಬೆ ಎಲ್ಲ ಬಂದು ಹೂವು ಹಣ್ಣು ಕಾಯಿ ಬಿಟ್ಟು ನಳಿಸೋದು. ಅದಕ್ಕೆ ಗೆಳೆಯ, ಯಾವ ಜಗಳನು ಕಂಟಿನ್ಯೂ ಆಗೋದಕ್ಕೆ ಬಿಡ್ಬೇಡಪ್ಪ. ಅಲ್ಲಲ್ಲಿ ಅದಕ್ಕೆ ತೇಪೆ ಹಚ್ಚಿ ರೆಡಿ ಮಾಡ್ಕೊಂಬಿಡು. ಓಕೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ ಕಣ. ಮನಸ್ಸು ಮಾಡಿದ್ರೆ ಮಾತುಕತೆನಲ್ಲೇ ಎಲ್ಲ ಮುಗಿಸ್ಕೋಬಹುದು. ಕರೆಕ್ಟ್. ಆದರೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅದು ಗೊತ್ತಿರಬೇಕು. ಪರಸ್ಪರ ಮಾತುಕತೆಯಿಂದ ದೊಡ್ಡ ದೊಡ್ಡ ಯುದ್ಧನೇ ನಿಂತೋಗುತ್ತೆ. ಇನಿ ಕೋಳಿ ಜಗಳ ಎಲ್ಲ ಯಾವ ಲೆಕ್ಕನು? ಗಂಡ ಹೆಂಡತಿ ಜಗಳನ ಕೋಳಿ ಜಗಳ ಅನ್ಬಿಟ್ಟ ಬೇಡಪ್ಪ. ಹಂಗಂದ್ರೆ ಅದಕ್ಕಿರೋ ಸೀರಿಯಸ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಬೇಡ, ಅದನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಕಣೋ. ಗಂಡನೋ ಹೆಂಡ್ತಿನೋ ಒಂದೆರಡು ಮಾತು ಎಕ್ಸ್ಟ್ರಾ ಆಡಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು ಅಂತ ಇಟ್ಕೋ, ಕುರುಕ್ಷೇತ್ರ ಯುದ್ಧನೇ ಆಗ್ಬಿಡುತ್ತಪ್ಪ. ಅದ್ರ ಆಳ ಅಗಲ ನಿಂಗಿನ್ನೂ ಸರಿ ಗೊತ್ತಿಲ್ಲ. ಯಾವುದಕ್ಕೂ ಎಕ್ಸ್ಟ್ರಾ ಕೇರ್ ತಗೊಂಡು ಹುಷಾರಾಗಿರಪ್ಪ. ಅಪಾಯ ನಿಧಾನಕ್ಕೆ ಚಲಿಸಿ ಅಂತ ಬೋರ್ಡ್ ಇದ್ರೂ ಫಾಸ್ಟ್ ಆಗಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ನಮ್ಮಂತ ಬುದ್ಧಿವಂತರ ಲಕ್ಷಣ ಅಲ್ಲಪ್ಪ. ಅದಕ್ಕೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಅದೆಲ್ಲ ಟಿಪಿಕಲ್ ಗಂಡ ಹೆಂಡತಿ ಮಧ್ಯೆ ಆಗುವಂಥದ್ದು. ನಮ್ಮಿಬ್ಬರ ಮಧ್ಯೆ ಅವೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡ. ಲೋ ಗೆಳೆಯ, ಗಂಡ ಹೆಂಡತಿ ಅನ್ನೋದೇ ಟಿಪಿಕಲ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ ಕಣ. ನಿನಗಿನ್ನೂ ಸರಿ ಗೊತ್ತಿಲ್ಲ. ಅದೆಷ್ಟೇ ಮೆಚೂರ್ಡು, ಸ್ಟ್ಯಾಂಡರ್ಡು, ಡಿಗ್ನಿಫೈಡ್ ಅಂತ ಅಂದ್ಕೊಂಡ್ರು ಗಂಡ ಹೆಂಡತಿರ ಬೇಸ್ ಲೆವೆಲ್ ಮೆಂಟಾಲಿಟಿ ಒಂದೇನೆ. ಎಲ್ಲರ ಮನೆ ದೋಸೆನೂ ತೂತು ಅಂತಾರಲ್ಲ ಹಂಗೆ. ಹೌದಾ? ಎಲ್ಲರೂ ಹಾಗೆ ಆಗ್ಬಿಡ್ತಾರ? 100%. ಎಕ್ಸೆಪ್ಷನ್ ಇಲ್ವೇನಾ? ನಾಟ್ ಎಟ್ ಆಲ್ ಎಕ್ಸೆಪ್ಷನ್ನೇ ಇಲ್ಲ. ನೋಡ ಗೆಳೆಯ, ಲವರ್ ಆಗಿರೋ ತನಕ ಅಥವಾ ನಾವು ಹುಡುಗಿನ ನೋಡ್ಕೊಂಡು ಬಂದು ಮದುವೆ ಆಗೋವರೆಗೂ ಹುಡುಗಿ ಒಳ್ಳೆ ಬೆಣ್ಣೆ ಥರ ಇರ್ತಾಳೆ. ಒಂದು ಸರ್ತಿ ಅವಳು ಮದುವೆ ಆಗಿ ನಮ್ಮ ಮನೆಯ ಒಳಗೆ ಕಾಲಿಟ್ಲು ಅನ್ಕೋ, ಬಾ ಮುಂದೆ ಬೆಣ್ಣೆ ಥರ ಕಾಣಿಸ್ತಾ ಇದ್ದವಳು ಬೆಂಕಿ ಥರ ಕಾಣಿಸೋಕೆ ಶುರು ಆಗ್ಬಿಡ್ತಾಳೆ. ಮುಟ್ಟದೆ ಇದ್ರೂ ಸುಡುತ್ತೆ ಕಣ. ನಮ್ದು ಉಲ್ಟಾ ಈಕ್ವೇಶನ್ ಕಣ. ಜನರಲಿ ಲವರ್ ಆದವ್ರು ಆಮೇಲೆ ಹೆಂಡತಿ ಆಗ್ತಾರೆ. ಬಟ್ ಭೂಮಿಕಾ ಅವರು ಮೊದಲು ಹೆಂಡತಿಯಾಗಿ ಆಮೇಲೆ ಲವರು, ಐ ಮೀನ್ ಆಗೋ ಥರ ಇದ್ದಾರೆ. ಹಾಗಾಗಿ ನಮಗೆ ಇದೆಲ್ಲ ಅಫೆಕ್ಟ್ ಆಗಲ್ಲ. ಇರೋದ್ರಲ್ಲಿ ಬೆಟರ್
ಸೇಫ್ ಪೊಸಿಷನ್ ಇದ್ದೀವಿ. ತಾವು ಆ ರೂಟಿಂದ ಬರ್ತಾ ಇದ್ದೀರಾ? ಇರಲಿ ಅಂತೂ ತಮಗೆ ಲವ್ ಇದೆ ಅಂತ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀರಿ. ಗೆಳೆಯ, ಇದನ್ನು ಅತ್ತಿಗೆಗೆ ಯಾವಾಗಪ್ಪ ಹೇಳ್ತೀಯಾ?